ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಬದುಕಿನ ಪ್ರತಿ ಹಂತದಲ್ಲೂ ಧೈರ್ಯ ಮತ್ತು ಭರವಸೆಯ ಬೆಳಕನ್ನು ನೀಡುತ್ತಿರುವ ನಮ್ಮ ಹೊಸ ಜೀವನ ವಾಹಿನಿಯ ಈ ವಿಶೇಷ ಸಂಚಿಕೆಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ಸೃಷ್ಟಿಯ ಅತಿದೊಡ್ಡ ರಹಸ್ಯವೇನೆಂದರೆ ಪ್ರತಿಯೊಂದು ರಾಶಿಗೂ ತನ್ನದೇ ಆದ ಒಂದು ಶಕ್ತಿ ಇರುತ್ತದೆ. ಆದರೆ ಈ ದ್ವಾದಶ ರಾಶಿಗಳ ಚಕ್ರದಲ್ಲಿ ಮೂರನೆಯ ಸ್ಥಾನದಲ್ಲಿ ನಿಲ್ಲುವ, ಇಡೀ ರಾಶಿ ಚಕ್ರವನ್ನೇ ಮುನ್ನಡೆಸುವ ಮಿಥುನ ರಾಶಿಯ ಶಕ್ತಿ ಇದೆ ಅಲ್ಲ, ಇದು ಸಾಮಾನ್ಯವಾದುದಲ್ಲ. ಇವರು ಸಾಕ್ಷಾತ್ ಅಗ್ನಿ ಪರ್ವತದಂತೆ. ಇವರಲ್ಲಿರುವ ಚೈತನ್ಯ, ವೇಗ ಮತ್ತು ಎಂತಹ ಕಠಿಣ ಸವಾಲುಗಳಾದರೂ ಎದುರಿಸುವ ಛಲವನ್ನು ಕಂಡರೆ ಇಡೀ ಜಗತ್ತೇ ಬೆರಗಾಗುತ್ತದೆ. ಮಿಥುನ ರಾಶಿಯವರೆಂದರೆ ಅವರು ಹುಟ್ಟಿನಿಂದ ನಾಯಕತ್ವದ ಗುಣವನ್ನು ಹೊತ್ತು ತಂದವರು. ಇವರು ಸೈನ್ಯದ ಮುಂದೆ ನಿಂತು ಮುನ್ನಡೆಸುವ ಸೇನಾಧಿಪತಿಯಂತೆ. ಯಾವುದೋ ಹೊಸ ಕೆಲಸವನ್ನು ಶುರು ಮಾಡಲು ಇವರು ಯಾರಿಗಾಗಿಯೂ ಕಾಯುವುದಿಲ್ಲ. ನಾನು ಮಾಡಬಲ್ಲೆ, ನಾನು ಸಾಧಿಸಬಲ್ಲೆ ಎನ್ನುವ ಆತ್ಮವಿಶ್ವಾಸ ಇವರ ರಕ್ತದಲ್ಲಿ ಇರುತ್ತದೆ. ಆದರೆ ಸ್ನೇಹಿತರೆ, ಹೊರಗಿನ ಜಗತ್ತಿಗೆ ಇಷ್ಟು ಗಟ್ಟಿಯಾಗಿ, ಇಷ್ಟು ಧೈರ್ಯವಂತರಾಗಿ ಕಾಣುವ ಈ ಮಿಥುನ ರಾಶಿಯವರು ಜೀವನದ ಕೆಲವು ಹಂತಗಳಲ್ಲಿ ಅತಿ ಭೀಕರವಾಗಿ ಏಕೆ ಸೋಲುತ್ತಾರೆ? ಅಪಾರವಾದ ಬುದ್ಧಿವಂತಿಕೆ ಮತ್ತು ಶಕ್ತಿ ಇದ್ದರೂ ಸಹ ಇವರ ಬದುಕು ನೆಮ್ಮದಿಯಿಲ್ಲದೆ ನರಕವಾಗುತ್ತಿದೆ ಎಂದು ಇವರಲ್ಲಿ ಎಷ್ಟೋ ಜನರು ಕೊರಗುತ್ತಿದ್ದಾರೆ. ನಾನು ಇಷ್ಟು ಶ್ರಮ ಹಾಕಿದರೂ ನನಗೆ ಏಕೆ ಪ್ರತಿಫಲ ಸಿಗುತ್ತಿಲ್ಲ? ಅಂದುಕೊಂಡ ಗುರಿ ಏಕೆ ಅರ್ಧ ದಾರಿಯಲ್ಲೇ ಕೈತಪ್ಪಿ ಹೋಗುತ್ತಿದೆ ಎನ್ನುವ ಪ್ರಶ್ನೆ ಇವರನ್ನು ದಿನವಿಡೀ ಕಾಡುತ್ತಿದೆ. ನೀವು ನಿಮ್ಮ ಆವೇಶದಿಂದ ಗೆಲ್ಲುತ್ತಿದ್ದೀರಾ ಅಥವಾ ನಿಮ್ಮ ಆವೇಶಕ್ಕೆ ನೀವು ಬಲಿಯಾಗುತ್ತಿದ್ದೀರಾ ಎನ್ನುವ ಕಟು ಸತ್ಯವನ್ನು ತಿಳಿದುಕೊಳ್ಳುವ ಸಮಯ ಈಗ ಬಂದಿದೆ. ಇಂದಿನ ಈ ವಿಡಿಯೋದಲ್ಲಿ ಮಿಥುನ ರಾಶಿಯವರ ಪ್ರಗತಿಗೆ ಮುಳ್ಳಾಗಿರುವ, ನಿಮ್ಮ ನೆಮ್ಮದಿಯನ್ನು ಕಸಿದುಕೊಳ್ಳುತ್ತಿರುವ ಈ 3 ರಹಸ್ಯ ಶತ್ರುಗಳು ಯಾವುವು? ನಿಮ್ಮ ಅತಿಯಾದ ವೇಗವೇ ನಿಮಗೆ ಹೇಗೆ ಶಾಪವಾಗುತ್ತಿದೆ ಮತ್ತು ನಿಮ್ಮ ಈ ಬೆಂಕಿಯಂತಹ ಸ್ವಭಾವವು ಸುಡುವ ಬದಲು ನಿಮ್ಮ ಬದುಕನ್ನು ಬೆಳಗುವ ದಾರಿಯಾಗಿ ಬಳಸುವುದು ಹೇಗೆ ಎನ್ನುವುದನ್ನು ಅತ್ಯಂತ ನೇರವಾಗಿ ಬಿಡಿಸಲಿದ್ದೇನೆ. ಸ್ನೇಹಿತರೆ, ನಿಮ್ಮ ಜೀವನದ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ಪರಿಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಒಂದು ವೇಳೆ ನೀವು ಮಿಥುನ ರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಅತಿ ವೇಗವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮಿಥುನ ರಾಶಿಯವರಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಒಂದೇ ಒಂದು ನಿಮಿಷವನ್ನು ಸ್ಕಿಪ್ ಮಾಡಬೇಡಿ. ಏಕೆಂದರೆ ಈಗ ನಾನು ಹೇಳಲಿರುವ ವಿಷಯಗಳು ನಿಮ್ಮ ವ್ಯಕ್ತಿತ್ವದ ಕತ್ತಲ ಭಾಗಕ್ಕೆ ಬೆಳಕು ಚೆಲ್ಲಿ ಇನ್ನೊಬ್ಬ ಅಜೇಯ ಸಾಧಕನನ್ನಾಗಿ ಮಾಡಬಲ್ಲವು. ಬನ್ನಿ ಈ ಅದ್ಭುತ ರಹಸ್ಯಗಳನ್ನು ತಿಳಿಯೋಣ. ಮಿಥುನ ರಾಶಿಯವರ ಬದುಕನ್ನು ಒಳಗಿನಿಂದಲೇ ದಹಿಸುತ್ತಿರುವ ಮೊದಲನೆಯ ಮತ್ತು ಅತ್ಯಂತ ಶಕ್ತಿಶಾಲಿ ಶತ್ರು ಎಂದರೆ ಅವರ ಅತಿಯಾದ ಸಿಟ್ಟು. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಿಥುನ ರಾಶಿಯ ಅಧಿಪತಿ ಬುಧ ಎಂದರೆ ಬುದ್ಧಿಮತ್ತೆ. ಈ ಬುದ್ಧಿಮತ್ತೆಯೇ ನಿಮ್ಮಲ್ಲಿ ಅದ್ಭುತವಾದ ಕೆಲಸ ಮಾಡುವ ಶಕ್ತಿಯನ್ನು ನೀಡುತ್ತದೆ, ನಿಜ. ಆದರೆ ಅದೇ ಬುದ್ಧಿಮತ್ತೆ ನಿಯಂತ್ರಣ ತಪ್ಪಿದರೆ ನಿಮ್ಮ ಸುಂದರ ಬದುಕನ್ನೇ ಸುಟ್ಟು ಭಸ್ಮ ಮಾಡಬಲ್ಲದು. ನಿಮ್ಮ ಸಿಟ್ಟು ಹೇಗಿರುತ್ತದೆ ಅಂದರೆ ಅದು ಕ್ಷಣಾರ್ಧದಲ್ಲಿ ಬಂದು ಹೋಗುತ್ತದೆ. ಆದರೆ ಈ ಒಂದು ಕ್ಷಣ ಆವೇಶದಲ್ಲಿ ನೀವು ಏನು ಮಾಡುತ್ತೀರಿ, ಏನು ಮಾತನಾಡುತ್ತೀರಿ ಎನ್ನುವುದೇ ನಿಮ್ಮ ಬದುಕಿನ ದಾರಿ ಬದಲಾಯಿಸುತ್ತದೆ. ಸಮಸ್ಯೆಯಲ್ಲಿ ಅಡಗಿದೆ ಗೊತ್ತಾ? ನಿಮ್ಮ ಮಾತುಗಳು. ಮಿಥುನ ರಾಶಿಯವರಿಗೆ ಸಿಟ್ಟು ಬಂದಾಗ ಮೆದುಳಿಗಿಂತ ನಾಲಿಗೆ ವೇಗವಾಗಿ ಓಡುತ್ತದೆ. ಎದುರಿಗಿನವರು ನಿಮ್ಮ ತಂದೆ ತಾಯಿ ಇರಲಿ, ಪ್ರಾಣ ಸ್ನೇಹಿತನೇ ಇರಲಿ ಅಥವಾ ನಿಮ್ಮ ಜೀವನದ ಸಂಗಾತಿಯೇ ಇರಲಿ, ಅವರು ನೀಡಿದ 100 ಉಪಕಾರಗಳನ್ನು ಮರೆತು ಒಂದು ಕ್ಷಣ ಸಿಟ್ಟಿನಲ್ಲಿ ನೀವು ಆಡುವ ಕಟು ಮಾತುಗಳು ವಿಷಕ್ಕಿಂತಲೂ ಭೀಕರವಾಗಿರುತ್ತವೆ. ಬಾಯಿಯಿಂದ ಬಂದ ಮಾತು ಮತ್ತು ಬಿಟ್ಟ ಬಾಣ ಎರಡೂ ಮರಳಿ ಬರುವುದಿಲ್ಲ ಎನ್ನುವುದು ಸತ್ಯ. ನಿಮಗೆ ಸಿಟ್ಟು ಇಳಿದ ಮೇಲೆ ಅರ್ಥವಾಗುತ್ತದೆ. ನಂತರ ನೀವು ಪಶ್ಚಾತ್ತಾಪ ಪಡುತ್ತೀರಿ, ಕ್ಷಮೆ ಕೇಳುತ್ತೀರಿ. ಆದರೆ ಅಷ್ಟೊತ್ತಿಗಾಗಲೇ ಆ ವ್ಯಕ್ತಿಯ ಮನಸ್ಸಿನಲ್ಲಿ ನೀವು ಮಾಡಿದ ಗಾಯ ಮಾಯದಂತೆ ಕಲೆಯಾಗಿ ಉಳಿತಿರುತ್ತದೆ. ಇದೇ ಕಾರಣಕ್ಕೆ ಮಿಥುನ ರಾಶಿಯವರನ್ನು ಜನರು ತುಂಬಾ ಹತ್ತಿರಕ್ಕೆ ಸೇರಿಸಿಕೊಳ್ಳಲು ಹೆದರುತ್ತಾರೆ. ನಿಮ್ಮ ಆ ಅತಿರೇಕದ ಮಾತಿನಿಂದಾಗಿ ಎಷ್ಟು ಉತ್ತಮ ಕೆಲಸಗಳು, ಅವಕಾಶಗಳು ಮತ್ತು ನಿಮ್ಮ ಸುಂದರ ಸಂಬಂಧಗಳು ನಿಮ್ಮ ಕೈಜಾರಿ ಹೋಗಿವೆ. ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ ಸ್ನೇಹಿತರೆ. ಈ ಮಾತುಗಳನ್ನು ನಿಮ್ಮ ಬದುಕಿಗೆ ಕನ್ನಡಿ ಹಿಡಿದಂತೆಯೇ. ನೀವು ಎಂದಾದರೂ ಕೇವಲ ಒಂದು ಕ್ಷಣದ ಸಿಟ್ಟಿನಲ್ಲಿ ಆಡಿದ ಮಾತಿನಿಂದಾಗಿ ನಿಮ್ಮ ಅತ್ಯಂತ ಆಪ್ತ ವ್ಯಕ್ತಿಯನ್ನು ಕಳೆದುಕೊಂಡಿದ್ದೀರಾ? ಆ ಘಟನೆ ನೆನಪಾದಾಗ ಇವತ್ತಿಗೂ ನಿಮಗೆ ಸಂಕಟವಾಗುತ್ತಿದೆ. ಹಾಗಾದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಮುಚ್ಚುಮರೆ ಇಲ್ಲದೆ ಹೌದು ನನಗೂ ಹೀಗಾಗಿದೆ ಎಂದು ತಿಳಿಸಿ. ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವುದು ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಿಕೊಳ್ಳಲು ಇರುವ ಮೊದಲ ಮೆಟ್ಟಿಲು. ನಮ್ಮ ಈ ಹೊಸ ಜೀವನ ವಾಹಿನಿ ಕೇವಲ ರಾಶಿ ಭವಿಷ್ಯ ಹೇಳುವುದಕ್ಕೆ ಸೀಮಿತವಾಗಿಲ್ಲ. ಇದು ನಿಮ್ಮ ಬದುಕಿನ ಕತ್ತಲೆಯನ್ನು ಓಡಿಸಿ ಯಶಸ್ಸಿನ ದಾರಿ ತೋರಿಸುವ ಒಂದು ಪ್ರಯತ್ನ. ಈ ವಿಡಿಯೋದಲ್ಲಿ ನಾವು ಹೇಳುತ್ತಿರುವ ಸತ್ಯಗಳು ನಿಮ್ಮ ಮನಸ್ಸಿಗೆ ತಾಗುತ್ತಿದ್ದರೆ ದಯವಿಟ್ಟು ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ. ಇನ್ನು ಮುಖ್ಯವಾಗಿ ನಿಮ್ಮ ಈ ಬೆಂಕಿಯಂತಹ ಸಿಟ್ಟನ್ನು ನಿಯಂತ್ರಿಸಿ ಅದನ್ನು ನಿಮ್ಮ ಸಾಧನೆಯ ಶಕ್ತಿಯನ್ನಾಗಿ ಬದಲಾಯಿಸಿಕೊಳ್ಳಲು ನಮ್ಮ ವಾಹಿನಿಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಮತ್ತಷ್ಟು ಶ್ರೇಷ್ಠ ಮಾಹಿತಿಯನ್ನು ನಿಮ್ಮ ಮುಂದೆ ತರಲು ಸ್ಫೂರ್ತಿ ನೀಡುತ್ತದೆ. ಬನ್ನಿ
ಈಗ ಮಿಥುನ ರಾಶಿಯವರ ಎರಡನೆಯ ಅತಿದೊಡ್ಡ ದೌರ್ಬಲ್ಯ ಯಾವುದು ಎನ್ನುವುದನ್ನು ನೋಡೋಣ. ಇದು ನಿಮ್ಮನ್ನು ಅರ್ಧದಾರಿಯಲ್ಲಿ ಸುಸ್ತಾಗುವಂತೆ ಮಾಡುತ್ತದೆ. ಅದೇ ಅಸಹನೆ ಮತ್ತು ಕೆಲಸ ಅರ್ಧಕ್ಕೆ ಬಿಡುವ ಅಭ್ಯಾಸ. ಮಿಥುನ ರಾಶಿಯವರ ಬದುಕಿನಲ್ಲಿ ವಿಜಯದ ಮಾಲೆ ಕೊರಳಿಗೇರುವ ಮೊದಲೇ ಅದನ್ನು ಕೈತಪ್ಪುವಂತೆ ಮಾಡುತ್ತಿರುವ ಎರಡನೆಯ ಅತಿದೊಡ್ಡ ಶತ್ರು ಎಂದರೆ ಅವರ ಅಸಹನೆ. ಸ್ನೇಹಿತರೆ, ನಿಮ್ಮಲ್ಲಿ ಆರಂಭದ ಶೂರತ್ವ ಬಹಳ ಜಾಸ್ತಿ. ಯಾವುದಾದರೂ ಒಂದು ಹೊಸ ಐಡಿಯಾ ಬಂತು ಅಥವಾ ಹೊಸ ಕೆಲಸ ಶುರು ಮಾಡಬೇಕು ಅನಿಸಿದರೆ ನಿಮ್ಮಲ್ಲಿರುವ ಉತ್ಸಾಹ ಎಂಥವರನ್ನು ಬೆರಗುಗೊಳಿಸುತ್ತದೆ. ಈ ಬಾರಿ ನಾನು ಗೆದ್ದೇ ಗೆಲ್ಲುತ್ತೇನೆ ಎಂದು ಹಠದೊಂದಿಗೆ ನೀವು ಅಖಾಡಕ್ಕೆ ಇಳಿಯುತ್ತೀರಿ. ಆದರೆ ಸಮಸ್ಯೆ ಶುರುವಾಗುವುದೇ ಇಲ್ಲಿ. ನಿಮಗೆ ಯಾವುದೇ ಕೆಲಸದ ಫಲಿತಾಂಶ ರಾತ್ರೋರಾತ್ರಿ ಸಿಗಬೇಕು ಎಂದು ನೀವು ಬಯಸುತ್ತೀರಿ. ಬೀಜ ಬಿತ್ತಿದ ತಕ್ಷಣ ಮರವಾಗಿ ಹಣ್ಣು ಕೊಡಬೇಕು ಎಂದು ನೀವು ಬಯಸುತ್ತೀರಿ. ಯಾವುದೇ ಒಂದು ದೊಡ್ಡ ಸಾಧನೆ ಆಗಬೇಕಾದರೆ ಅಲ್ಲಿ ತಾಳ್ಮೆ ಮತ್ತು ಸತತ ಪ್ರಯತ್ನ ಬೇಕು ಎನ್ನುವುದನ್ನು ನಿಮ್ಮ ಮುಸುಕು ಮನಸ್ಸು ಮರೆತು ಬಿಡುತ್ತದೆ. ಕೆಲಸ ಶುರು ಮಾಡಿದ 4 ದಿನಕ್ಕೆ ಫಲಿತಾಂಶ ಸ್ವಲ್ಪ ತಡವಾದರೆ ಸಾಕು, ನಿಮ್ಮಲ್ಲಿರುವ ಈ ಬೆಂಕಿಯಂತಹ ಉತ್ಸಾಹ ಆರಿ ಹೋಗುತ್ತದೆ. ತಕ್ಷಣ ಆ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಯಾವುದೋ ಒಂದು ಹೊಸ ವಿಷಯದ ಕಡೆಗೆ ನಿಮ್ಮ ಬುದ್ಧಿ ಹರಿಯುತ್ತದೆ. ಹೀಗೆ 10 ಕೆಲಸಗಳನ್ನು ಅರ್ಧಕ್ಕೆ ಕೈಬಿಟ್ಟ ಕಾರಣಕ್ಕೆ ಇವತ್ತು ನೀವು ಸಮಾಜದಲ್ಲಿ ಎಲ್ಲವೂ ಗೊತ್ತು, ಆದರೆ ಯಾವುದರಲ್ಲೂ ಪರಿಣಿತನಲ್ಲ ಎನ್ನುವ ಹಣೆಪಟ್ಟಿ ಹೊತ್ತುಕೊಂಡಿದ್ದೀರಿ. ಅಸ್ಥಿರತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ವೃತ್ತಿ ಬದುಕನ್ನು ಏಳು ಬೀಳಿನ ಹಾದಿಯಲ್ಲಿ ನಡೆಸುತ್ತಿದೆ. 10 ಹೊಂಡಗಳನ್ನು ಸ್ವಲ್ಪ ಸ್ವಲ್ಪ ತೋಡಿ ನೀರು ಕಾಣದೆ ನಿರಾಶರಾಗುವ ಬದಲು ಒಂದೇ ಹೊಂಡವನ್ನು ಆಳವಾಗಿ ತೋಡಿದರೆ ಗಂಗಾ ಮಾತೆ ಒಲಿಯುತ್ತಾಳೆ ಎನ್ನುವ ಸತ್ಯ ನೀವು ಹಿಂದೆ ಅರಿಯಬೇಕಿದೆ. ನಿಮ್ಮ ಮನಸ್ಸಿಗೆ ಈ ಮಾತು ನಾಟಿದರೆ ಸ್ನೇಹಿತರೆ, ನಿಮ್ಮ ಮನೆಯ ಮೂಲೆಯಲ್ಲಿ ಅಥವಾ ನಿಮ್ಮ ಫೋನಿನ ಮೆಮೊರಿಯಲ್ಲಿ ನೀವು ಅರ್ಧಕ್ಕೆ ಬಿಟ್ಟ 10 ಕೆಲಸಗಳು ಅಥವಾ ಐಡಿಯಾಗಳು ಹಾಗೆ ಉಳಿದುಕೊಂಡಿವೆ. ನಾನು ಮಾಡಬೇಕಿತ್ತು, ಆದರೆ ಏಕೆ ಬೇಸರ ಬಂತು ಎಂದು ನೀವು ಬಿಟ್ಟ ಕೆಲಸಗಳನ್ನು ಇಂದು ನಿಮಗೆ ಸಂಕಟ ಕೊಡುತ್ತಿವೆ. ಹಾಗಾದರೆ ದಯವಿಟ್ಟು ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಈ ಒಂದು ಲೈಕ್ ನಿಮ್ಮ ದೃಢ ಸಂಕಲ್ಪಕ್ಕೆ ಸಾಕ್ಷಿಯಾಗಲಿ. ನಮ್ಮ ಈ ಹೊಸ ಜೀವನ ವಾಹಿನಿಯು 25,000 ಸದಸ್ಯರ ಈ ದೊಡ್ಡ ಕುಟುಂಬವನ್ನು ತಲುಪಿರುವುದು ಕೇವಲ ಒಂದೇ ದಿನದ ಕೆಲಸವಲ್ಲ, ಇದು ನಿರಂತರವಾದ ತಾಳ್ಮೆಯ ಫಲ. ಇಂತಹ ಜೀವನ ಬದಲಾಯಿಸುವ ಮಾತುಗಳನ್ನು ಮತ್ತು ನಿಮ್ಮ ಯಶಸ್ಸಿನ ರಹಸ್ಯಗಳನ್ನು ನೀವು ಪ್ರತಿನಿತ್ಯ ಪಡೆಯಬೇಕಾದರೆ ದಯವಿಟ್ಟು ಈಗಲೇ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಈ ಒಂದು ಸಣ್ಣ ನಿರ್ಧಾರ ನಿಮ್ಮನ್ನು ಅಸ್ಥಿರತೆಯಿಂದ ಸ್ಥಿರತೆಯ ಕಡೆ ನಡೆಸುವ ಮೊದಲ ಹೆಜ್ಜೆ ಆಗಲಿ. ಬನ್ನಿ ಈಗ ಮಿಥುನ ರಾಶಿಯವರ ಮೂರನೆಯ ಅತಿದೊಡ್ಡ ಶತ್ರು ಯಾರು ಎನ್ನುವುದನ್ನು ತಿಳಿಯೋಣ. ಈ ಶತ್ರು ನಿಮ್ಮ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ನಿಮ್ಮನ್ನು ಬರಿಗೈಯಲ್ಲಿ ನಿಲ್ಲಿಸುತ್ತಾನೆ. ಅದೇ ಅತಿಯಾದ ಆತ್ಮವಿಶ್ವಾಸ ಮತ್ತು ಹಠಮಾರಿ ಗುಣ. ಮಿಥುನ ರಾಶಿಯವರ ಬದುಕಿನಲ್ಲಿ ಯಶಸ್ಸಿನ ಶಿಖರವನ್ನು ತಲುಪಿದರೂ ಅಲ್ಲಿ ಸ್ಥಿರವಾಗಿ ನಿಲ್ಲಲು ಬಿಡದ ಮೂರನೆಯ ಅತಿದೊಡ್ಡ ಶತ್ರು ಎಂದರೆ ಅವರ ಅತಿಯಾದ ಆತ್ಮವಿಶ್ವಾಸ ಮತ್ತು ಯಾರಿಗೂ ಬಗ್ಗದ ಹಠಮಾರಿ ಗುಣ. ಸ್ನೇಹಿತರೆ, ನಿಮ್ಮಲ್ಲಿ ಅದ್ಭುತವಾದ ಜ್ಞಾನವಿದೆ, ವೇಗವಿದೆ ಮತ್ತು ನಾಯಕತ್ವ ಗುಣವಿದೆ. ಆದರೆ ಎಷ್ಟೋ ಬಾರಿ ಈ ಪ್ಲಸ್ ಪಾಯಿಂಟ್ಗಳೇ ನಿಮಗೆ ಮೈನಸ್ ಆಗಿ ಪರಿಣಮಿಸುತ್ತವೆ. ನನಗೆಲ್ಲ ಗೊತ್ತು, ನಾನೇ ಮಾಡಿದ್ದು ಸರಿ, ಬೇರೆಯವರ ಸಲಹೆ ನನಗೇಕೆ ಎನ್ನುವ ಒಂದು ರೀತಿಯ ಸುಪ್ತ ಅಹಂಕಾರ ನಿಮ್ಮ ಅರಿವಿಗೆ ಬಾರದಂತೆ ನಿಮ್ಮೊಳಗೆ ಸೇರಿಕೊಳ್ಳುತ್ತದೆ. ಇದನ್ನೇ ನಾವು ಮೌನ ಶತ್ರು ಎನ್ನಬಹುದು. ಇದರಿಂದ ಆಗುವ ಹಾನಿ ಏನು ಗೊತ್ತಾ? ನೀವು ತಪ್ಪು ದಾರಿಯಲ್ಲಿ ಹೋಗುತ್ತಿದ್ದರೂ ಅಥವಾ ಯಾವುದೋ ಒಂದು ನಿರ್ಧಾರದಲ್ಲಿ ಎಡವುತ್ತಿದ್ದರೂ ನಿಮ್ಮ ಹಿತೈಷಿಗಳು ಅಥವಾ ಮನೆಯವರು ನಿಮಗೆ ಬುದ್ಧಿ ಹೇಳಲು ಹೆದರುತ್ತಾರೆ. ಅವರಿಗೆ ಹೇಳಿದರೆ ಸಿಟ್ಟು ಮಾಡಿಕೊಳ್ಳುತ್ತಾರೆ ಅಥವಾ ವಾದ ಮಾಡುತ್ತಾರೆ ಎಂದು ಅವರು ಸುಮ್ಮನಾಗಿ ಬಿಡುತ್ತಾರೆ. ಇದರಿಂದ ನೀವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾ ಹೋಗುತ್ತೀರಿ ಮತ್ತು ಕೊನೆಗೆ ಸೋತಾಗ ಒಂಟಿಯಾಗಿ ನಿಲ್ಲುತ್ತೀರಿ. ನಿಮ್ಮ ಈ ಮೊಂಡುತನ ನಿಮ್ಮ ಬದುಕಿನಲ್ಲಿ ಮತ್ತು ಕುಟುಂಬದಲ್ಲಿ ಬಿರುಕು ಮೂಡಿಸಲು ಕಾರಣವಾಗುತ್ತದೆ. ನೀವು ಎಲ್ಲರನ್ನೂ ಗೆಲ್ಲಬಹುದು, ಆದರೆ ನೀವು ಈ ಹಠಮಾರಿ ಗುಣವನ್ನು ಗೆಲ್ಲದಿದ್ದರೆ ಜೀವನದ ನಿಜವಾದ ಸುಖವನ್ನು ಅನುಭವಿಸಲು ಸಾಧ್ಯವಿಲ್ಲ. ಒಂದು ಕ್ಷಣ ಆತ್ಮಾವಲೋಕನ ಮಾಡಿಕೊಳ್ಳಿ ಸ್ನೇಹಿತರೆ. ಈ ಮಾತುಗಳು ಕಟುವಾಗಿ ಕಂಡರೂ ಇದು ನಿಮ್ಮ ಏಳಿಗೆಗೆ ಹೇಳುತ್ತಿರುವ ಸತ್ಯ. ನೀವು ಎಂದಾದರೂ ಯಾರೋ ಒಬ್ಬರು ನೀಡಿದ ಒಳ್ಳೆಯ ಸಲಹೆಯನ್ನು ಕೇವಲ ನಿಮ್ಮ ಹಠಕ್ಕಾಗಿ ತಿರಸ್ಕರಿಸಿ ಆನಂತರ ಸೋಲನ್ನು ಅನುಭವಿಸಿ ಸಂಕಟ ಪಟ್ಟಿದ್ದರೆ, ಒಂದು ವೇಳೆ ನಿಮಗೂ ಇಂತಹ ಅನುಭವವಾಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಅತ್ಯಂತ ಧೈರ್ಯದಿಂದ ನಾನು ತಿದ್ದಿಕೊಳ್ಳುತ್ತೇನೆ ಎಂದು ಬರೆಯಿರಿ. ನಿಮ್ಮ ಈ ಪ್ರಾಮಾಣಿಕವಾದ ಕಮೆಂಟ್ ನಿಮ್ಮ ಬದಲಾವಣೆಯ ಮೊದಲ ಹೆಜ್ಜೆ ಆಗಲಿ. ಇಂತಹ ಜೀವನದ ಕಟು ಸತ್ಯವನ್ನು ಮತ್ತು ಗೆಲುವಿನ ದಾರಿಯನ್ನು ತೋರಿಸುತ್ತಿರುವ ನಮ್ಮ ಹೊಸ ಜೀವನ ವಾಹಿನಿ ಕೇವಲ ಮಾಹಿತಿಯನ್ನು ಅಷ್ಟೇ ಅಲ್ಲ, ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸುವ ಕೆಲಸವನ್ನು ಮಾಡುತ್ತಿದೆ. ಈ ವಿಡಿಯೋದಲ್ಲಿ ನಾವು ಹೇಳುತ್ತಿರುವ ವಿಷಯಗಳು ನಿಮಗೆ ಇಷ್ಟವಾಗುತ್ತಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಇಂತಹ ಅತ್ಯಮೂಲ್ಯ ಮಾಹಿತಿಗಳು ನಿಮಗಿಂತ ಮೊದಲು ಬೇರೆಯವರಿಗೆ ತಲುಪಬಾರದು ಎಂದರೆ ಈಗಲೇ ನಮ್ಮ ಮಾಹಿತಿಗೆ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಒಪ್ಪಿಕೊಳ್ಳುವುದು ನಿಮ್ಮ ದೌರ್ಬಲ್ಯವಲ್ಲ, ಅದು ಒಬ್ಬ ನಿಜವಾದ ನಾಯಕನ ಅತ್ಯುತ್ತಮ ಗುಣ. ಬದಲಾವಣೆಯ ಸಂಕಲ್ಪ ಮಾಡೋಣ ಸ್ನೇಹಿತರೆ. ಈ 3 ಸೂತ್ರಗಳನ್ನು ಪಾಲಿಸುವ ಮೂಲಕ ನೀವು ನಿಮ್ಮ ಬದುಕಿನ ನಿಜವಾದ ನಾಯಕನಾಗಲು ಸಿದ್ಧರಿದ್ದೀರಾ? ನಿಮ್ಮಲ್ಲಿರುವ ಈ ಹಳೆಯ ಸಿಟ್ಟು ಮತ್ತು ಅಸಹನೆಯನ್ನು ಹಿಂದೆ ಇಲ್ಲೇ ಬಿಟ್ಟು ಹೊಸ ಸಾಧನೆಯ ಕಡೆ ಹೆಜ್ಜೆ ಇಡಲು ನೀವು ನಿರ್ಧರಿಸಿದರೆ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಅತ್ಯಂತ ಆತ್ಮವಿಶ್ವಾಸದಿಂದ
ನಾನು ಅಜೇಯ ಸಾಧಕನೆಂದು ಕಮೆಂಟ್ ಮಾಡಿ. ನಿಮ್ಮ ಈ ಒಂದು ಕಮೆಂಟ್ ನಿಮ್ಮಲ್ಲಿ ಒಂದು ಹೊಸ ಚೈತನ್ಯವನ್ನು ತುಂಬುವುದರಲ್ಲಿ ಸಂಶಯವಿಲ್ಲ. ನಮ್ಮ ಈ ಹೊಸ ಜೀವನ ವಾಹಿನಿಯು ಕೇವಲ ಮಾಹಿತಿಯಷ್ಟೇ ಅಲ್ಲ, ನಿಮ್ಮ ಜೀವನದಲ್ಲಿ ಮಹತ್ತರವಾದ ಬದಲಾವಣೆ ತರುವ ಕೆಲಸ ಮಾಡುತ್ತಿದೆ. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡುತ್ತಿದ್ದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವು ನೀಡುವ ಪ್ರತಿಯೊಂದು ಲೈಕ್ ನಮಗೆ ಮತ್ತಷ್ಟು ಆಳವಾದ ಸಂಶೋಧನೆ ನಡೆಸಿ ನಿಮ್ಮಂಥ ವೀರ ಮಿಥುನ ರಾಶಿಯವರಿಗೆ ದಾರಿ ದೀಪವಾಗಲು ಸಹಾಯ ಮಾಡುತ್ತದೆ. ಬನ್ನಿ ಈಗ ನಿಮ್ಮ ದೌರ್ಬಲ್ಯಗಳನ್ನು ಹೋಗಲಾಡಿಸಿ ನಿಮ್ಮ ಭಾಗ್ಯವನ್ನು ಬೆಳಗುವ ಆ ಶಕ್ತಿಯುತ ಆಧ್ಯಾತ್ಮಿಕ ಪರಿಹಾರ ಯಾವುದು ಎನ್ನುವುದನ್ನು ಕೊನೆಯ ಭಾಗದಲ್ಲಿ ತಿಳಿಯೋಣ. ಸ್ನೇಹಿತರೆ, ಮಾನಸಿಕ ಬದಲಾವಣೆಗಳ ಜೊತೆಗೆ ನಮ್ಮ ಬದುಕಿನ ದಾರಿಯನ್ನು ಸುಗಮಗೊಳಿಸಿ ದೈವಿಕ ಶಕ್ತಿಯ ಆಶೀರ್ವಾದವು ಅತ್ಯವಶ್ಯಕ. ಮಿಥುನ ರಾಶಿಯ ಅಧಿಪತಿ ಬುಧನ ಆವೇಶವನ್ನು ಸಕಾರಾತ್ಮಕ ಶಕ್ತಿಯಾಗಿ ಪರಿವರ್ತಿಸಲು ಮತ್ತು ನಿಮ್ಮೊಳಗಿನ ಚಂಚಲತೆಯನ್ನು ಹೋಗಲಾಡಿಸಲು ನಮ್ಮ ಶಾಸ್ತ್ರಗಳಲ್ಲಿ ಕೆಲವು ಅದ್ಭುತ ಆಧ್ಯಾತ್ಮಿಕ ಮಾರ್ಗಗಳನ್ನು ಸೂಚಿಸಲಾಗಿದೆ. ಇವುಗಳನ್ನು ಪಾಲಿಸುವುದರಿಂದ ನಿಮ್ಮ ಏಕಾಗ್ರತೆ ಹೆಚ್ಚುವುದಲ್ಲದೆ ಅಡೆತಡೆಗಳು ದೂರವಾಗುತ್ತವೆ. ಆಂಜನೇಯ ಸ್ವಾಮಿಯ ಆರಾಧನೆ. ಮಿಥುನ ರಾಶಿಯವರಿಗೆ ಹನುಮಂತನೇ ಪರಮ ಸಂರಕ್ಷಕ. ಪ್ರತಿದಿನ ಅಥವಾ ಕನಿಷ್ಠ ಮಂಗಳವಾರದಂದು ಹನುಮಾನ್ ಚಾಲಿಸ ಪಠಣೆ ಮಾಡುವುದು ನಿಮ್ಮ ಸಿಟ್ಟನ್ನು ಶಾಂತಗೊಳಿಸುತ್ತದೆ ಮತ್ತು ಧೈರ್ಯವನ್ನು ನೀಡುತ್ತದೆ. ಇದು ನಿಮ್ಮಲ್ಲಿನ ನಕಾರಾತ್ಮಕ ಯೋಚನೆಗಳನ್ನು ಸುಟ್ಟು ಹಾಕುತ್ತದೆ. ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ. ಕುಜದೋಷ ಅಥವಾ ಬುಧನ ಅತಿಯಾದ ಪ್ರಭಾವವನ್ನು ಸಮತೋಲನಕ್ಕೆ ತರಲು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಶ್ರೇಷ್ಠ. ಮಂಗಳವಾರದ ದಿನ ಸುಬ್ರಹ್ಮಣ್ಯ ಅಷ್ಟಕವನ್ನು ಕೇಳುವುದು ಅಥವಾ ಪಠಿಸುವುದು ನಿಮಗೆ ಕಾರ್ಯಸಿದ್ಧಿಯನ್ನು ತಂದುಕೊಡುತ್ತದೆ. ಕೆಂಪು ಬಣ್ಣ ಮತ್ತು ದಾನ. ಪೂಜೆಯ ಸಮಯದಲ್ಲಿ ಕೆಂಪು ಬಣ್ಣದ ಹೂಗಳು, ವಿಶೇಷವಾಗಿ ಕೆಂಪು ದಾಸವಾಳವನ್ನು ಬಳಸಿ. ಮಂಗಳವಾರದ ದಿನ ಕೆಂಪು ಬಣ್ಣದ ಬೇಳೆಯನ್ನು ಅಥವಾ ಬೆಲ್ಲವನ್ನು ಬಡವರಿಗೆ ದಾನ ಮಾಡುವುದು ನಿಮ್ಮ ಜಾತಕದಲ್ಲಿರುವ ಬುಧನ ಬಲವನ್ನು ಹೆಚ್ಚಿಸಿ ಆರ್ಥಿಕ ಅಭಿವೃದ್ಧಿಗೆ ದಾರಿ ಮಾಡಿಕೊಡುತ್ತದೆ. ಮೌನ ಧ್ಯಾನ. ಪ್ರತಿದಿನ ಕನಿಷ್ಠ 10 ನಿಮಿಷಗಳ ಕಾಲ ಶಾಂತವಾಗಿ ಕುಳಿತು ಧ್ಯಾನ ಮಾಡಿ. ಇದು ನಿಮ್ಮ ಅತಿಯಾದ ವೇಗವನ್ನು ನಿಯಂತ್ರಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಬೇಕಾದ ಸ್ಥಿರತೆ ನೀಡುತ್ತದೆ. ಮಿಥುನ ರಾಶಿಯವರೇ, ನೆನಪಿಡಿ, ನೀವು ಕೇವಲ ವ್ಯಕ್ತಿಯಲ್ಲ, ನೀವು ಒಂದು ಮಹಾನ್ ಶಕ್ತಿ. ನಿಮ್ಮ ಸಿಟ್ಟು ನಿಮ್ಮನ್ನು ಸುಡಬಾರದು, ಆಗ ಅದು ಜಗತ್ತಿಗೆ ಬೆಳಕು ನೀಡುವ ಜ್ವಾಲೆಯಾಗಬೇಕು. ನಿಮ್ಮ ಆವೇಶವನ್ನು ಸಾಧನೆಯ ಹಾದಿಯಲ್ಲಿ ಬಳಸಿ. ಯಶಸ್ಸು ತಾನಾಗಿಯೇ ನಿಮ್ಮ ಪಾದದಡಿಗೆ ಬರುತ್ತದೆ. ಅಂತಿಮವಾಗಿ ಮಿಥುನ ರಾಶಿಯವರೇ, ಬದುಕಿನ ಈ ಕಟು ಸತ್ಯಗಳು ನಿಮ್ಮ ಶಕ್ತಿಯುತ ಪರಿಹಾರಗಳು ನಿಮ್ಮ ಮನಸ್ಸಿಗೆ ದಾರಿ ದೀಪವಾಗಿದ್ದರೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಒಂದೊಂದು ಲೈಕ್ ನಮಗೆ ಮತ್ತಷ್ಟು ಆಳವಾದ ಸಂಶೋಧನೆ ನಡೆಸಿ ನಿಮ್ಮಂತಹ ವೀರ ಮಿಥುನ ರಾಶಿಯವರಿಗೆ ದಾರಿದೀಪವಾಗಲು ಸಹಾಯ ಮಾಡುತ್ತದೆ. ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಪೂರ್ಣ ಭಕ್ತಿಯಿಂದ ಜೈ ಹನುಮಾನ್ ಅಥವಾ ನನ್ನ ಗೆಲುವು ಖಚಿತ ಎಂದು ಬರೆಯಿರಿ. ನಿಮ್ಮಲ್ಲಿರುವ ನಕಾರಾತ್ಮಕತೆಯನ್ನು ಇಲ್ಲಿಯೇ ಬಿಟ್ಟು ಒಂದು ಹೊಸ ಸಕಾರಾತ್ಮಕ ಕಲ್ಪನೆಯೊಂದಿಗೆ ಈ ವಿಡಿಯೋವನ್ನು ಮುಕ್ತಗೊಳಿಸಿ. ನಿಮ್ಮ ಮಿಥುನ ರಾಶಿಯ ಸ್ನೇಹಿತರಿಗೆ ಅಥವಾ ಕುಟುಂಬದವರಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ. ಅವರಿಗೂ ಒಂದು ಸ್ಫೂರ್ತಿ ಸಿಗಲಿ. ನಮ್ಮ ಹೊಸ ಜೀವನ ವಾಹಿನಿಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲವೆಂದಾದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ನಮ್ಮ ಈ ಮಹಾನ್ ಕುಟುಂಬದ ಭಾಗವಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ರೋಚಕ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ಧೈರ್ಯವಾಗಿರಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಯಶಸ್ಸು ನಿಮ್ಮ ಮಂತ್ರವಾಗಿರಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.